ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ನಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2009ಇಂದ 2014 ತನಕ ಪ್ರೈಮರಿ, ಸೆಕೆಂಡ್ರಿ, ಹೈಯರ್ ಸೆಕೆಂಡ್ರಿ, ಗ್ರ್ಯಾಜುಯೇಟ್ ಲೆವೆಲ್ನ ಟೆಕ್ಸ್ಟ್ ಬುಕ್ಕು ಯಾವ ಥರದಲ್ಲಿ ಸೇಲ್ ಆಗ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥದ್ದನ್ನು ನೀವು ಅನಲೈಸ್ ಮಾಡಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಅದನ್ನು ಯಾವುದರಲ್ಲಿ ಹೈಯೆಸ್ಟ್ ಗ್ರೋತ್ ರೇಟ್ ಇದೆ, ಯಾವುದರಲ್ಲಿ ಲೋಯೆಸ್ಟ್ ಗ್ರೋತ್ ರೇಟ್ ಇದೆ, ಅದೆಲ್ಲದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಕೊಟ್ಟಿರೋಂಥ ಕ್ವಶನಿಗೆ ಆನ್ಸರ್ ಬರೀಬೇಕಾಗತ್ತೆ. ನೋಡಿ, ಸಿಂಪಲ್ ಕ್ವಶನ್. ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಎಲ್ಲದರಲ್ಲೂ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, 2009ಅಲ್ಲಿ 42,000 ಇತ್ತು, ಬಟ್ 2014ಅಲ್ಲಿ 68,000 ಆಗಿದೆ. ಅದನ್ನು ಫಸ್ಟು ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಪರ್ಸೆಂಟೇಜ್ ನೀವು ಆ್ಯಕ್ಚುಯಲ್ ಪ್ರೊಸೀಜರ್ ಹೇಗೆ ಅಂತಂದರೆ 42,000 68,000 ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. 68,000ಇಂದ 42,000 ಕಳೆದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಏನು ಡಿಫ್ರೆನ್ಸ್ ಬಂದಿರುತ್ತೋ ಡಿವೈಡೆಡ್ ಬೈ 42,137 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಬಟ್ ನಮಗಿಲ್ಲಿ ಈ ಸಬ್ಜೆಕ್ಟಲ್ಲಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಸೊ ಎಕ್ಸಾಕ್ಟ್ ನೀವು ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗದೇ ಇದ್ದರೂ ನಿಯರೆಸ್ಟ್ ವ್ಯಾಲ್ಯೂ ಆದರೂ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಲಾಸ್ಟ್ 2014ನಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ ಬರ್ಕೊಳ್ತಾ ಇದ್ದೀನಿ. ಪ್ರೈಮರಿಗೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದರೆ 2014ನಲ್ಲಿ 68,718 ಕೊಟ್ಟಿದ್ದಾರೆ. ಫಸ್ಟ್ ಇಯರ್ನಲ್ಲಿ 42,137 ಕೊಟ್ಟಿದ್ದಾರೆ. ಫಸ್ಟು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಷ್ಟು ಜಾಸ್ತಿ ಆಗಿದೆ? 2009ಅಲ್ಲಿ 42,000 ಇತ್ತು, 2014ನಲ್ಲಿ 68,000 ಆಗಿದೆ. ಹಾಗಾದರೆ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಟೆಕ್ಸ್ಟ್ ಬುಕ್ಕು ಜಾಸ್ತಿ ಸೇಲ್ ಆಗಿದೆ, ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. 8ರಲ್ಲಿ 7 ಕಳೆದ್ರೆ 1, 11ರಲ್ಲಿ ಇಲ್ಲಿಂದ 1 ಇಲ್ಲಿ ತೊಗೊಳ್ಳೋಣ, 11ರಲ್ಲಿ 3 ಕಳೆದ್ರೆ 8, ದೆನ್ 6ರಲ್ಲಿ 1 ಕಳೆದ್ರೆ 6 ಮೈನಸ್ 1 5, 8 ಮೈನಸ್ 2 6, 6 ಮೈನಸ್ 4 2. ಆನ್ಸರ್ ಈಸ್ 26,581. ಸೊ ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಯಿತು. ದೆನ್ ನೀವೀಗ ಎಷ್ಟು ಪರ್ಸೆಂಟೇಜ್, 26,581 ಯೂನಿಟ್ ಜಾಸ್ತಿ ಸೇಲ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಸೇಲ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಅಂತಂದರೆ ಇಲ್ಲಿರುವಂಥ ಫಸ್ಟ್ ಇಯರ್ನ ಅಮೌಂಟ್ ನೋಡಿ. ಫಸ್ಟ್ ಇಯರ್ನ ಅಮೌಂಟ್ ಎಷ್ಟಿದೆ? 42,137 ಇದೆ. ಸೊ ಇದಕ್ಕೆ ಒಂದು 10% ಮಾಡ್ಕೊಳ್ಳೋಣ. ಅವಾಗ ಈಸಿ ಆಗುತ್ತೆ ನಿಮಗೆ ಕ್ಯಾಲ್ಕುಲೇಷನಿಗೆ. 10% ಮಾಡಿದಾಗ 42,137 ಇಂಟು 10% ಮಾಡಿದಾಗ 4,213 ಆಗುತ್ತೆ. 10% ಮಾಡಿದಾಗ ಬರುವಂಥ ಆನ್ಸರ್ 4,213. ಸೊ ಇಲ್ಲಿರುವಂಥ ವ್ಯಾಲ್ಯೂಗೆ ಎಷ್ಟು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಅಂದಾಜು 26,000 ಬರುತ್ತೆ. ನೋಡಿ, ಇಂಟು 1 ಮಾಡಿದಾಗ 4,000ಗೆ ಇಂಟು 1 ಮಾಡಿದಾಗ 4,000 ಬರುತ್ತೆ. ಇಂಟು 2 ಮಾಡಿದಾಗ 8,000 ಆಗುತ್ತೆ. ಇಂಟು 3 ಮಾಡಿದಾಗ 4 3s 12,000 ಆಗುತ್ತೆ. ಇಂಟು 4 ಮಾಡಿದಾಗ 16,000 ಆಗುತ್ತೆ. ಇಂಟು 5 ಮಾಡಿದಾಗ 4 5s 20,000 ಆಗುತ್ತೆ. ಇಂಟು 6 ಮಾಡಿದಾಗ 4 6s 24,000 ಆಗುತ್ತೆ. ಇಂಟು 7 ಮಾಡಿದಾಗ 28,000 ಆಗುತ್ತೆ. ಸೊ ಇಂಟು 6 ಮಾಡಿದಾಗ 6 4ಲಿ 24,000 ನಿಯರೆಸ್ಟ್ ವ್ಯಾಲ್ಯೂ ಬರುತ್ತೆ. ಅಂದರೆ 4,213 ಇಂಟು 6, 10% ಮಾಡಿದಾಗ 4,213 ಬಂದಿದೆ. ಸೊ 10% ಇಂಟು 6 ಅಂತಂದರೆ ಅಂದಾಜು ನಿಯರೆಸ್ಟ್ ವ್ಯಾಲ್ಯೂ 60% ಇನ್ಕ್ರೀಸ್ ಆಗಿದೆ. ಇದೇ ಥರನೇ ಎಲ್ಲದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಾನು ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ಅದೇ ಥರನೇ ಸೆಕೆಂಡರಿ, ದೆನ್ ಹೈಯರ್ ಸೆಕೆಂಡ್ರಿ, ಗ್ರ್ಯಾಜುಯೇಟ್ ಲೆವೆಲ್ಗೆ ಕ್ಯಾಲ್ಕುಲೇಷನ್ ಮಾಡಿ ಬರ್ತಿದ್ದೀನಿ. ಇದನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೆಕೆಂಡ್ರಿಯಲ್ಲಿ ಲಾಸ್ಟ್ ಇಯರ್ದು ಸೇಲ್ಸ್ ಯೂನಿಟು 20,177 ಇದೆ. ಫಸ್ಟ್ ಇಯರ್ದು ಸೇಲ್ಸ್ ಯೂನಿಟು 8,820 ಇದೆ. ಫಸ್ಟು ಲೆಸ್ ಮಾಡ್ಕೊಳ್ಬೇಕು, ಆಗ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ದೆನ್ ಫಸ್ಟ್ ಇಯರ್ದು ಏನು ಸೇಲ್ಸ್ ಯೂನಿಟ್ಸ್ ಇರುತ್ತೋ, ಫಸ್ಟ್ ಇಯರ್ ಸೇಲ್ಸ್ ಯೂನಿಟ್ 8,820 ಇದೆ. ಅದಕ್ಕೊಂದು 10% ಮಾಡ್ಕೊಳ್ಳಿ. 10% ಮಾಡಿದಾಗ 882 ಬಂತು. ಸೊ 882 ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 11,000 ಸಿಗುತ್ತೆ ನೋಡಿ. ನಾವೀಗ 882 ಇಂಟು 1 ಮಾಡಿದಾಗ 882, 882 ಇಂಟು 10 ಮಾಡಿದಾಗ 8,820 ಬರುತ್ತೆ. 11,000 ಅಂದರೆ ಇನ್ನೂ ಜಾಸ್ತಿ ಇದೆ. ಸೊ ಮೋರ್ ದ್ಯಾನ್ 100% ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ದೆನ್ ಹೈಯರ್ ಸೆಕೆಂಡ್ರಿಯಲ್ಲಿ ಲಾಸ್ಟ್ ಇಯರ್ದು ಸೇಲ್ಸ್ ಯೂನಿಟು 82,000 ಇದೆ. ಫಸ್ಟ್ ಇಯರ್ದು ಸೇಲ್ಸ್ ಯೂನಿಟು 65,000 ಇದೆ. ಲೆಸ್ ಮಾಡಿ ಬರ್ಕೊಳ್ಳಿ, 16,872 ಆಗುತ್ತೆ. ಸೊ ಇದು ಕ್ಯಾಲ್ಸಿ ಕೊಟ್ಟಿದ್ರೆ ನಿಮಗೆ ಈಸಿ ಕ್ಯಾಲ್ಕುಲೇಷನ್. ಕ್ಯಾಲ್ಸಿ ಇದ್ದರೆ 16,872 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಎಷ್ಟು? 65,303 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಅಂತ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಬಟ್ ನಿಮಗೆ ಇದರಲ್ಲಿ
ಕ್ಯಾಲ್ಸಿ ಯೂಸ್ ಮಾಡಲಿಕ್ಕೆ ಇರೋದಿಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಲಿಬೇಕು. ಕ್ಯಾಲ್ಸಿ ಇಲ್ಲದೇ ಫಸ್ಟು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ದೆನ್ ಫಸ್ಟ್ ಇಯರ್ ಅಮೌಂಟಿಗೆ 10% ಮಾಡ್ಕೊಳ್ಳಿ. 10% ಮಾಡಿದಾಗ 6530 ಬರುತ್ತೆ. 6530 ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಯಾವುದ್ರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 16,000 ಸಿಗುತ್ತೆ ನೋಡಿ. ಕಮ್ಮಿ ಬರ್ಕೊಳ್ಳಿ, ಜಾಸ್ತಿ ಬರ್ಕೊಳ್ಳೋದು ಬೇಡ. 6530 ಇಂಟು 1 ಮಾಡಿದಾಗ 6530, 6530 ಇಂಟು 2 ಮಾಡಿದಾಗ 13,000 ಸಮಥಿಂಗ್ ಬರುತ್ತೆ. 6530 ಇಂಟು 3 ಮಾಡಿದಾಗ ಇದಕ್ಕಿಂತ ಜಾಸ್ತಿ ಆಗುತ್ತೆ, 18,000 ಸಮಥಿಂಗ್ ಆಗುತ್ತೆ. 6530, 6530, 6530 ಮೋರ್ ದ್ಯಾನ್ 19,500 ಆಗುತ್ತೆ. ಸೊ ಇಂಟು 3 ಅಲ್ಲ, ಇಂಟು 2 ಅಂತಂದರೆ ಈಗ ಫಸ್ಟ್ ನಾವು ಬರ್ಕೊಂಡಿರೋದು 10%, ಇಂಟು 2 ಅಂತಂದರೆ 20% ಆಗುತ್ತೆ. ಸೊ ಇದು 20%ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಅಪ್ರಾಕ್ಸಿಮೇಟ್ ಎಷ್ಟು ಅಂತ ನಮಗೆ ಫೈಂಡ್ ಔಟ್ ಮಾಡಲಿಕ್ಕಾಗಿಲ್ಲ, ಮೋರ್ ದೆನ್ 20% ಇನ್ಕ್ರೀಸ್ ಆಗಿದೆ. ಅದೇ ಥರನೇ ಲಾಸ್ಟ್ ಒನ್ ಕೂಡ ಅದೇ ಥರನೇ. ಲಾಸ್ಟ್ ಇಯರ್ ಅಮೌಂಟ್ 66,697, ಫಸ್ಟ್ ಇಯರ್ ಅಮೌಂಟ್ 25,343. ಸೊ ಡಿಫ್ರೆನ್ಸ್ ಎಷ್ಟು ಅಂತಂದರೆ 11,354. ದೆನ್ ಫಸ್ಟ್ ಇಯರ್ ಅಮೌಂಟಿಗೆ ಒಂದು 10% ಮಾಡ್ಕೊಳ್ಳಿ, 2,534 ಬರುತ್ತೆ. 2,534, 2,500 ತಗೊಳ್ಳಿ, ನಿಮಗೆ ಈ ಫ್ರ್ಯಾಕ್ಷನ್ ಎಲ್ಲ ಬಿಟ್ಬಿಡಿ. 2,500 ಇಂಟು 1 2,500, 2,500 ಇಂಟು 2 5,000, 2,500 ಇಂಟು 3 7,500, 2,500 ಇಂಟು 4 10,000, 2,500 ಇಂಟು 5 ಅವಾಗ 12,500 ಆಗುತ್ತೆ. ಸೊ ಯಾವಾಗಲೂ ಜಾಸ್ತಿ ಆನ್ಸರ್ ಬರ್ಕೊಳ್ಳೋ ಹಾಗೆ ಮಲ್ಟಿಪ್ಲೈ ಮಾಡೋದಲ್ಲ, ಕಮ್ಮಿ ಆನ್ಸರ್ ಬರ್ಕೊಳ್ಳೋ ಹಾಗೆ ಇಲ್ಲಿರುವಂಥ ವ್ಯಾಲ್ಯೂಗಿಂತ ಕಮ್ಮಿ ಆನ್ಸರ್ ಬರಬೇಕು, ಆ ಥರದಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಆವಾಗ 2,534 ಇಂಟು 4 ಮಾಡಿದಾಗ ನಮಗೆ ಒಂದು 10,000 ಎಬೋ ಆಗುತ್ತೆ. ಸೊ ಇಂಟು 4 ಅಂತಂದರೆ ನಾವು ಇಲ್ಲಿ ಫಸ್ಟ್ ಬರ್ಕೊಂಡಿರುವಂಥದ್ದು 10%, 10 4s 40%. ಸೊ 40% ಅಷ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ 10 2s 20% ಎಬೋ ಇನ್ಕ್ರೀಸ್ ಆಗಿದೆ. ದೆನ್ ಇಲ್ಲಿರುವಂಥದ್ದು 10 10s 100%ಗಿಂತ ಜಾಸ್ತಿ ಇನ್ಕ್ರೀಸ್ ಆಗಿದೆ. 10 6s 60% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಕ್ವಶನ್ ಕೊಟ್ಟಿರುವಂಥದ್ದು ನೋಡ್ಕೊಳ್ಳೋಣ. ವಿಚ್ ಆಫ್ ದ ಕ್ಯಾಟಗರಿ ಶೋಸ್ ದ ಲೋಯೆಸ್ಟ್ ಗ್ರೋತ್ ರೇಟ್ ಫ್ರಮ್ 2009 to 2014. ಇಲ್ಲಿರೋದ್ರಲ್ಲಿ ಲೋಯೆಸ್ಟ್ ಗ್ರೋತ್ ರೇಟ್ ಯಾವುದು? ಪ್ರೈಮರಿಯಲ್ಲಿ 60% ಇನ್ಕ್ರೀಸ್ ಆಗಿದೆ, ಸೆಕೆಂಡ್ರಿಯಲ್ಲಿ ಮೋರ್ ದ್ಯಾನ್ 100%, ದೆನ್ ಹೈಯರ್ ಸೆಕೆಂಡ್ರಿಯಲ್ಲಿ 20%, ಗ್ರಾಜ್ಯುಯೇಟ್ ಲೆವೆಲ್ನಲ್ಲಿ 40%. ಲೋಯೆಸ್ಟ್ ಗ್ರೋತ್ ರೇಟ್ ಯಾವುದು? ಹೈಯರ್ ಸೆಕೆಂಡ್ರಿಯಲ್ಲಿ. ಹೈಯರ್ ಸೆಕೆಂಡ್ರಿ ಇಸ್ ದ ರೈಟ್ ಆನ್ಸರ್. Then what is the growth rate of the sales of book at primary schools level from 2009 to 2014? ಪ್ರೈಮರಿ ಸ್ಕೂಲ್ಸ್ ಲೆವೆಲ್ನಲ್ಲಿ 2009 ಇಂದ 2014 ತನಕ ಎಷ್ಟು ಪರ್ಸೆಂಟೇಜ್ ಗ್ರೋತ್ ರೇಟ್ ಆಗಿದೆ? 60% ಪ್ಲಸ್. ಇಲ್ಲಿರುವಂಥದ್ರಲ್ಲಿ 60% ಪ್ಲಸ್ ಯಾವುದಿದೆ? 63% ಇಸ್ ದ ರೈಟ್ ಆನ್ಸರ್. ನಿಯರೆಸ್ಟ್ ಇರುವಂಥದ್ದು 60ಗೆ 63, ಸೊ 63 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಕ್ಯಾಟಗರಿ ಹ್ಯಾಡ್ ಎ ಹೈಯೆಸ್ಟ್ ಗ್ರೋತ್ ರೇಟ್ ಇನ್ ದ ಪೀರಿಯಡ್? ಇಲ್ಲಿರೋದ್ರಲ್ಲಿ ಹೈಯೆಸ್ಟ್ ಗ್ರೋತ್ ರೇಟ್ ಆಗಿರುವಂಥದ್ದು ಯಾವುದರಲ್ಲಿ? ಸೆಕೆಂಡ್ರಿಯಲ್ಲಿ ಮೋರ್ ದ್ಯಾನ್ 100% ಗ್ರೋತ್ ರೇಟ್ ಆಗಿದೆ. ಸೊ ಸೆಕೆಂಡ್ರಿ ಇಸ್ ದ ಹೈಯೆಸ್ಟ್ ಆನ್ಸರ್. ಸೆಕೆಂಡ್ರಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಲಾಸ್ಟ್ ಇಯರ್ ಸೇಲ್ಸ್ ಬರ್ಕೊಳ್ಬೇಕು, ಫಸ್ಟ್ ಇಯರ್ ಸೇಲ್ಸ್ ಬರ್ಕೊಳ್ಬೇಕು, ಕಳಿಬೇಕು. ದೆನ್ ಫಸ್ಟ್ ಇಯರ್ ಅಮೌಂಟಿಗೆ ಒಂದು 10% ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಇಂಟು 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಮಲ್ಟಿಪ್ಲೈ ಮಾಡ್ತಾ ಹೋಗಿ. ನಿಮಗೆ ಆನ್ಸರ್ ಸಿಗೋ ತನಕನೂ ಎಷ್ಟು ಡಿಫ್ರೆನ್ಸ್ ಇದೆ? 26,000 ಇದೆ. ಆ ಆನ್ಸರ್ ಸಿಗೋ ತನಕನೂ ಮಲ್ಟಿಪ್ಲೈ ಮಾಡಿ. ಜಾಸ್ತಿ ವ್ಯಾಲ್ಯೂ ಬರೋ ಥರ ಮಲ್ಟಿಪ್ಲೈ ಮಾಡ್ಕೊಳ್ಬೇಡಿ, ಕಮ್ಮಿ ವ್ಯಾಲ್ಯೂ ಬರೋ ಥರ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಈಗ 6 24,000 ಇದಕ್ಕೆ ನಿಯರೆಸ್ಟ್ ಆಗಿದೆ. ಸೊ ಅರೌಂಡ್ ಒಂದು 60% ಇನ್ಕ್ರೀಸ್ ಆಗಿದೆ. ಆ ಥರದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದೇ ಥರನೇ ಈಗ ಟೇಬಲ್ ಕೊಟ್ಟಿದ್ದಾರೆ, ಗ್ರಾಫ್ ಬೇಕಾದರೂ ಕೊಡ್ಬೋದು, ಚಾರ್ಟ್ ಬೇಕಾದರೂ ಕೊಡ್ಬೋದು, ಹೇಗೆ ಕೊಟ್ಟರು ಕ್ಯಾಲ್ಕುಲೇಷನ್ ಮಾಡೋದು ಇದೇ ಥರನೇ. ಬಟ್ ಈಗ 2009 to 2014 ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ 2009 to 2014 ಅಂತ ಕೊಡೋ ಬದಲು 2009 to 2012 ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟರೆ, ನೀವು ಇಲ್ಲಿ 2009 ಅಮೌಂಟು 2012 ಅಮೌಂಟ್ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನಲ್ಲಿ ಅದೇ ಥರ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನೀವೇ ಟ್ರೈ ಮಾಡಿ. ಫಸ್ಟು ನಿಮಗೆ ಕ್ಯಾಲ್ಸಿಲ್ ಮಾಡ್ಲಿಕ್ಕೆ ಕಲ್ತ್ಕೊಳ್ಳಿ ಫಸ್ಟು, ಆಮೇಲೆ ಕ್ಯಾಲ್ಸಿಲ್ ಇಲ್ಲದೆ ಹೇಗೆ ಮಾಡಬೇಕು. ಕ್ಯಾಲ್ಸಿಲ್ ಮಾಡೋದು ಹೇಗೆ? ಡಿಫ್ರೆನ್ಸ್ ಅಮೌಂಟ್ ನೋಡೋದು, ಯಾವ ಇಯರ್ಗೆ ಕೇಳಿದರೆ ನೋಡೋದು, ಡಿಫ್ರೆನ್ಸ್ ಅಮೌಂಟ್ ನೋಡೋದು. ಡಿಫ್ರೆನ್ಸ್ ಅಮೌಂಟ್ ಡಿವೈಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಸೊ 2009 2012 ಇದನ್ನು ನೀವು ಟ್ರೈ ಮಾಡಿ ನೋಡಿ, ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಡಾಟಾ ಇಂಟರ್ಪ್ರಿಟೇಷನ್ ಕಲಿಯಲೇಬೇಕು. ಡಾಟಾ ಇಂಟರ್ಪ್ರಿಟೇಷನಿಂದ ನಿಮಗೆ 3 ಕ್ವಶನ್ಸ್ ಇರುತ್ತೆ. ಸೊ ಹೋಪ್ ಈ ವಿಡಿಯೋಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.